ಆತ್ಮೀಯ ಬಂಧುಗಳೇ, ಯಾರಿಗೆ ರೂಪುರೇಷೆಗಳು ಬೇಡ ಹೇಳಿ? ಎಲ್ರಿಗೂ ಬೇಕು. ಎಲ್ಲರೂ ಬೆಳ್ಳಗೆ ಚೆನ್ನಾಗಿ ಕಾಣಬೇಕಲ್ವ? ಎಲ್ರಿಗೂ ಬೆಳ್ಳಗೆ ಚೆನ್ನಾಗಿ ಕಾಣಬೇಕು. ಸೌಂದರ್ಯ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ವರ. ಹಾಗಾಗಿ ಆ ಸೌಂದರ್ಯನ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ? ಎಲ್ರಿಗೂ ತಮ್ಮ ಮುಖದ ಮೇಲೆ ಒಳ್ಳೆ ವಿಶೇಷವಾದಂತಹ ರೂಪುರೇಷೆಗಳು ಕಾಣಬೇಕು ಅಂತ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ರೂಪ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ವರ. ಮತ್ತು ಅದು ಇಲ್ಲದೇ ಇದ್ದರೆ ಅವರಿಗೆ ಏನೋ ಕಳೆದೇ ಹೋಗಿರ್ತಕ್ಕಂಥದ್ದು, ಜೀವನವೇ ಇಲ್ಲ ಅಂತಕ್ಕಂಥದ್ದು ಮನಸ್ಥಿತಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅದು ಚಿಂತೆ ಬೇಡ. ಅದಕ್ಕಾಗಿ ವಿಶೇಷದ ಮಂತ್ರ ಈ ದಿವಸ ನಿಮಗಾಗಿ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹೇ ತನ್ನೋ ಷಣ್ಮುಖ ಪ್ರಚೋದಯಾತ್. ಇನ್ನೊಮ್ಮೆ ಹೇಳ್ತೀನಿ, ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹೇ ತನ್ನೋ ಷಣ್ಮುಖ ಪ್ರಚೋದಯಾತ್. ಅಬ್ಬಬ್ಬಾ, ಎಷ್ಟು ಅದ್ಭುತವಾಗಿದೆ ಅಲ್ವಾ? ಆ ಷಣ್ಮುಖ ಅಂದರೆ 6 ಮುಖಗಳಿಂದ ಪ್ರಜ್ವಲಿಸ್ತಿರ್ತಕ್ಕಂಥವನು. ಆ ಷಣ್ಮುಖ ಅಂತಂದರೆ ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ದೈವ ಸೈನ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಅವನು ನಮಗೆ 2 ವಿಚಾರಗಳು ಕೊಡ್ತಾನಂತೆ. ದೇಹದ ಮನಸ್ಥಿತಿಯನ್ನು ಬಲಪಡಿಸ್ತಾನಂತೆ, ಧೈರ್ಯವನ್ನು ಕೊಡ್ತಾನಂತೆ ಈ ಮಂತ್ರವನ್ನು ಹೇಳೋದ್ರಿಂದ. ಹಾಗೆ ಆರೋಗ್ಯದ ವಿಚಾರ ತಗೊಂಡಾಗ ವಿಶೇಷವಾಗಿ ರೂಪವನ್ನು ಕೊಡ್ತಾನಂತೆ, ಸೌಂದರ್ಯವನ್ನು ಕೊಡ್ತಾನಂತೆ. ನೀವು ರೂಪ ಸೌಂದರ್ಯಗಳಿಗೆ ಯಾವುದೇ ಸೋಪ್ ಆಗ್ತಾ ಇರ್ಬೋದು, ಯಾವುದೇ ರೀತಿ ಒಂದಷ್ಟು ಮೆಡಿಷನ್ನ ಯೂಸ್ ಮಾಡ್ತಾ ಇರ್ಬೋದು, ಯಾವುದೇ ರೀತಿ ಒಂದಷ್ಟು ವಿಶೇಷವಾದಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲವನ್ನು ಅಪ್ಲೈ ಮಾಡ್ತಾ ಇರ್ಬೋದು. ಆದರೆ ಈ ಎಲ್ಲವೂ ಅಪ್ಲೈ ಮಾಡ್ತಕ್ಕಂಥದ್ದು, ಹಚ್ಕೊಳ್ಳೋವಂಥದ್ದು ಹೊರಭಾಗಕ್ಕೆ, ನೀವು ಒಳಭಾಗಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಒಳಭಾಗ ಚೆನ್ನಾಗಿದ್ದರೆ ಹೊರಭಾಗ ಚೆನ್ನಾಗಿರುತ್ತೆ ಅಲ್ವಾ? ದೇಹ ದಪ್ಪಾಗಿದ್ದರೆ ಏನು ಪ್ರಯೋಜನ? ದೇಹದ ಒಳಗಡೆ ಇರ್ತಕ್ಕಂಥ ಶಕ್ತಿ ನಮಗೆ ಚೆನ್ನಾಗಿರಬೇಕಂತೆ. ಹಾಗೆ ರೂಪ ರೇಷೆಗಳನ್ನು ಒಳಗಡೆಯಿಂದ ಬರತಕ್ಕಂಥದ್ದು, ಹೊರಗಡೆಯಿಂದ ಅಲ್ಲ. ಆ ಒಳಗಡೆ ನಿಮ್ಮಲ್ಲಿ ಬರಬೇಕಂತೆ. ಒಳಗಡೆ ಬರ್ತಕ್ಕಂಥ ಶಕ್ತಿ, ಹೊರಗಡೆ ಕಾಣಿಸ್ತಕ್ಕಂಥ ರೂಪರೇಷೆಗಳಿಗೆ ಮೂಲ ಕಾರಣ ರಕ್ತ. ಆ ರಕ್ತ ಶುದ್ಧೀಕರಣ ಆಗಬೇಕಾದ್ರೆ ಷಣ್ಮುಖ ಸುಬ್ರಹ್ಮಣ್ಯನ ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕಂತೆ. ಹಾಗಾಗಿ ವಿಶೇಷವಾಗಿ ಒಂದಷ್ಟು ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ. ಗುರುಗಳೇ, ನೀವು ದೊಡ್ಡ ದೊಡ್ಡ ಮಂತ್ರಗಳೆಲ್ಲ ಹೇಳಿಬಿಟ್ರೆ ನಮಗೆ ಕಷ್ಟ ಆಗುತ್ತಂದರೆ ವಿಶೇಷವಾಗಿ ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳ್ಕೊಳ್ಳೋವಂಥದ್ದು. ವಿಶೇಷವಾಗಿ ಮಂಗಳವಾರ ಬೆಳಗ್ಗೆ ಎದ್ದು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋವಂಥದ್ದು. ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡು ಸುಬ್ರಹ್ಮಣ್ಯನ ವಿಶೇಷವಾಗಿರ್ತಕ್ಕಂತಹ ಹವನ ರೂಪವನ್ನು ಕಣ್ಣಲ್ಲಿ ತಗೊಂಡು ಕೆಂಪು ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು, ಕೆಂಪು ವಸ್ತ್ರ ಅಥವಾ ಕೇಸರಿ ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು. ಧಾರಣೆ ಮಾಡಿ ವಿಶೇಷವಾಗಿ ಒಂದಷ್ಟು ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡು ಸುಬ್ರಹ್ಮಣ್ಯನ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಾ ಹೋದರೆ ನೀವು ನಿಮ್ಮ ರೂಪರೇಷೆಗಳು ಆಟೋಮೆಟಿಕ್ಕಾಗಿ ಉಲ್ಬಣ ಆಗ್ತಾ ಹೋಗುತ್ತೆ. Click on the bell icon to watch our latest videos.